ಈಗ ನಿಮ್ದು ಅವ್ರ ಮೆಡಿಸಿನ್ ಎಲ್ಲ ಅವರೇ ನಿಮ್ಗೆ ತಂದು ಕೊಡ್ತಾರ ಹೌದು. ಅಲ್ಲ? ಅಂದ್ರೆ ಮರಿ ತಪ್ಪತ್ತಿಗೆ ಕೊಡ್ತಾರ ಅಥವಾ ಮತ್ತೆ ಪುನಃ ಇಲ್ಲ, ಮರಿ ಬರೋಕೆ 2 ದಿವಸ ಇದ್ದಲ್ಲ, ಇಲ್ಲಾಂದ್ರೆ ಅದ್ರ ಹ್ಮ್ ಮುಂಚಿನ ದಿವಸನೇ ಫೀಡ್ ಎಲ್ಲ ತಂದು ಫಸ್ಟೇ ಹಾಕ್ತಾರೆ. ತಂದು ಹಾ, ಕೊಡ್ತಾರಾ? ಫಸ್ಟಿಗೆ ಫೀಡ್ ಎಲ್ಲ ಬರುತ್ತೆ, ಓ ಅಂದ್ರೆ ಮರಿ ಅವುಗಳಿಗೆ ಫೀಡ್ ಎಲ್ಲ. ಹಾಕುವಂತದ್ದು. ಹೌದು. ಅಂದ್ರೆ ನಿಮ್ಮಿಂದ ಎಂತ ಖರ್ಚು ಅಂತ ಇಲ್ವಾ ಅದಕ್ಕೆ ಹಾಕ್ಲಿ? ಖರ್ಚು ಹಾ ತರ್ಬೋದ, ಹಾ, ಅದ್ರಷ್ಟು ಅಲ್ಲ ನಾವೀಗ ಅವರೇ ಕೊಡ್ತಾರೆ. ಎಲ್ಲ ಫುಡ್ ಅವ್ರದ್ದೇ ಫುಡ್ ಇರುತ್ತೆ. ಅವರದ್ದೇ, ಹೌದು, ಮೆಡಿಸಿನ್ ಕೂಡ ಅವರದ್ದೇ. ನೀವು ಹೌದು, ಖಾಲಿ ಹಾಕೋದು, ಅದನ್ನ ನೋಡ್ಕೊಳ್ಳೋದು, ಹೌದು, ಒಂಚೂರು ಅಷ್ಟೇ ನೋಡ್ಕೊಂಡ್ರೆ ಕೆಲಸ. ಆಯ್ತು. ಕೆಲಸ ಇರುತ್ತೆ, ಅಂದ್ರೆ ಡೈಲಿ ಉಮ್ಮಿ ಹ್ಮ್ ಹರಡೋದು ಅದು ಇದು ಅಂತ ಹೇಳಿ ಕೆಲಸ ಆ ಉಮ್ಮಿ ಇರುತ್ತೆ. ಅಂತ ಹೇಳಿರಲ್ಲ, ಆ ಉಮ್ಮಿ ನೀವೇ ತಪ್ಪಕ ಅಥವಾ ಅವರೇ ಕೊಡ್ತಾರಾ? ಇಲ್ಲ, ಉಮ್ಮಿ ನಾವೇ. ಉಮ್ಮಿ ಒಂದು, ಹಾ, ಈಗ ನಿಮ್ ಕೈಯಿಂದ ನೀವು ಹಾಕೋದು ಉಮ್ಮಿ, ಹೌದು, ಅವರು ಫೀಡ್ ಮೆಡಿಸಿನ್ ಎಲ್ಲ ಅವರು ಎಲ್ಲ ಕೊಡ್ತಾರ. ಅವ್ರದ್ದೇ. ಅಂದ್ರೆ ಈಗ 2250 ಕೋಳಿ ಮರಿಗೆ ಸಾಧಾರಣ ಎಷ್ಟು ನೀವು ಉಮ್ಮಿ ಖರ್ಚು ಮಾಡ್ಕತ್ತೆ? ಈಗ 60 ಚೀಲ ಬೇಕಾಗತ್ತೆ. 45 ದಿನಕ್ಕೆ ಹೌದು, 60 ಚೀಲ ಬೇಕಾ? 60 ಚೀಲ ಉಮ್ಮಿ ಬೇಕಾಗತ್ತೆ. 60 ಚೀಲದಲ್ಲೂ ಹ್ಮ್ ಎಲ್ಲಾದ್ರೂ ಸ್ವಲ್ಪ ಎಲ್ಲ ಪೈಪ್ ಎಲ್ಲ ಲೀಕೇಜ್ ಆದಿದ್ರೆ ಹ್ಮ್ ಸ್ಟಾಕ್ ಇಟ್ಕೊಳತ್ ನಾವು ಸ್ವಲ್ಪ. ಓ ಈಗ ನೀವು ಆ ಉಮ್ಮಿ ಎಲ್ಲ ಎಲ್ಲಿಂದ ತರಿಸುದು? ಉಮ್ಮಿ ಇಲ್ಲ ಎಲ್ಲ ಲೋಕಲ್ ಲೋಕಲ್. ಮಿಲ್ಲಿಂದ ಎಲ್ಲ ಹ್ಮ್ ಹ್ಮ್ ತರ್ಸ್ಕೊಳತ್ ಹ್ಮ್ ನಾವು. ಹ್ಮ್ ಅಂದ್ರೆ ಈಗ 60. ಕೆಲವೊಮ್ಮೆ ಘಟ್ಟದಿಂದ ಎಲ್ಲ ಬರುತ್ತೆ. ಹ್ಮ್ ಇಲ್ಲ, ಅಂದ್ರೆ ಒಂದು ಚೀಲಕ್ಕೆ ಅದು ಎಷ್ಟು ಬೀಳುತ್ತೆ ನಿಮ್ಗೆ ಒಂದು ಕಾಸ್ಟ್? ಚೀಲಕ್ಕಂದ್ರೆ ಕೆಜಿ ಲೆಕ್ಕ 15 ರೂಪಾಯಿ ಹೀಗೆಲ್ಲ ಬೀಳುತ್ತೆ. 1 ಕೆಜಿಗೆ 15 15 ರೂಪಾಯಿ ರೂಪಾಯಿಯಾ? ಹೀಗೆಲ್ಲ ಬೀಳುತ್ತೆ, 13, 14 ಹೀಗೆಲ್ಲ ಬೀಳುತ್ತೆ. ಅಂದ್ರೆ ಒಂದು ಚೀಲ ಅಂದ್ರೆ ಎಷ್ಟು ಕೆಜಿ? ನಮ್ಗೆ ಚೀಲ ಲೆಕ್ಕ. ಅದೇ ಒಂದು ಚೀಲ ಎಷ್ಟು ಕೆಜಿ ನೀವು ಹಾಕುದು? ಒಂದು 15 ಕೆಜಿ ಇರ್ಬೋದೇನು ಒಂದು ಒಂದು ಚೀಲ ಚೀಲದಲ್ಲಿ, 15 ಅಷ್ಟು ಕೆಜಿ ವರೆಗೆ 15, ಬರುತ್ತೆ. 20 ಕೆಜಿ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರಲ್ಲ, ಯಾಕಂದ್ರೆ ಅದು ಉಮ್ಮಿ ಅಲ್ಲ ಅದ. ಗೊತ್ತಾಯ್ತು. ಅಂದ್ರೆ ಜಾಸ್ತಿ ಅಂದ್ರೆ 20 ಕೆಜಿ ವರೆಗೆ ಹಾ, ಒಂಚೂರು ದಮ್ ಬರುತ್ತೆ. ಅಂದ್ರೆ 60 ಚೀಲ ನಿಮ್ಗೆ ಬೇಕೆ ಹೌದು, 45 ದಿನಕ್ಕೆ ನೀವು ಹೌದು. ಹೇಳುದು. ಹ್ಮ್ 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 ಅಂದ್ರೆ ಇದು ವೈಶಾಖದಲ್ಲಾದ್ರೆ ಸ್ವಲ್ಪ ತೆಳು ಹಾಕ್ಬೋದು. ಹ್ಮ್ ಈಗ ಮಳೆಗಾಲ ಅಲ್ಲ, ಹ್ಮ್ ಸ್ವಲ್ಪ ಟಂಕ್ಸ್ ಎಲ್ಲ ತಗೊಳುತ್ತಂತೇಳಿ ಜಾಸ್ತಿ ಹಾಕ್ತಾರೆ. ಜಾಸ್ತಿ ಹಾಕ್ತಾರೆ. ಈಗ ನೀವು ಒಮ್ಮೆ ಹಾಕ್ತಿರಲ್ಲ, ಈಗ ಫುಲ್ ಹಾಕ್ತಿರಿ ಒಮ್ಮೆ, ಹ್ಮ್, ಮತ್ತೆ ಅದನ್ನ ನೀವು ವಾಪಸ್ ಒಟ್ಟು ಮಾಡಿ ತೆಗ್ದು ಸೈಡ್ ತೆಗ್ದು ಹಾಕ್ತಿರಿ, ಫುಲ್ ಕ್ಲೀನ್ ಆಯ್ತು. ಕ್ಲೀನ್ ಮಾಡ್ತೀರಿ. ಮತ್ತೆ ಅದು ಎಷ್ಟು ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡಿ ಅದು ಹಂಗ ಹಾಕುದು ದಿನ? ಇಲ್ಲ, ಒಂದೇ ಸರಿ 60 ಚೀಲ ಉಮ್ಮಿ ಬಂದ್ರೆ ಹಾ ಅಲ್ಲಲ್ಲಿ ಒಂದೊಂದು ಕಂಬ ಗುರ್ತ ನಮ್ಗೆ ಅದು. ಹಾ ಒಂದೊಂದು ಕಂಬಕ್ಕೆ ಆರಾರು ಆ ಲೆಕ್ಕ ಹಾಕಿ ಹ್ಮ್ ಚೀಲ ಖಾಲಿ ಮಾಡಿ ಇಡತ್ತೆ. ಹ್ಮ್ ನೆಲದಲ್ಲೇ ಸೌಸಿ ಇಡೋದು. ಒಮ್ಮೆಯನ್ನು ನೆಲದಲ್ಲೇ ಸೊರಿಸಿಡ್ತೀರಿ ಹೌದು, 60 ಚೀಲ ಕೂಡ? ಹೌದು. ಅದ ಮತ್ತೆ ಅದನ್ನ ನೀವು ಆಚೀಚೆಗೆ ಮಾಡ್ಕಲ್ಲ, ಹ, ಅಂದ್ರೆ ಅದನ್ನ ನೀವು 45 ದಿನ ಆದ್ಮೇಲೆ ಹೊರ ತೆಗೆಯುದಾ? ಹೌದು, ಫುಲ್ ಕೋಳಿ ಹೋದ ನಂತರ ಲಾಸ್ಟ್ ಕ್ಲೀನಿಂಗ್. ಅಂದ್ರೆ ಈಗ ನೀವು ಈಗ ಇಲ್ಲಿ ರಾಶಿ ಮಾಡಿ ಇಡ್ತೀರಾ, ಹೌದು. ಅಲ್ಲಿ ಸ್ವಲ್ಪ ರಾಶಿ ಮಾಡಿ ಇಡ್ತೀರಿ, ಆಚೆ ಸ್ವಲ್ಪ ಇಲ್ಲ, ರಾಶಿ? ಹಾಗಿಲ್ಲ. ಹಾ ಫುಲ್ ಅಂದ್ರೆ ಲೇಬರ್ ಬರ್ತಾರಲ್ಲ, ಹಾ ಬಂದಾಗಳಿಕೆ ಫುಲ್ ಒಂದೇ ಸರಿಗೆ ರಾಶಿ ಮಾಡಿ ಹಾಕಿಯೇ ಬಿಡುದು? ಚೀಲಕ್ಕೆ ಗೊಬ್ಬರ ಹೇಳಿದ್ ಅಲ್ಲಲ್ಲ, ನಾನು. ಗೊಬ್ಬರ ಅಲ್ಲ. ಉಮ್ಮಿಯಾ? ಒಮ್ಮೆ ನೀವೀಗ 60 ಚೀಲ ಹೇಳ್ರಲ್ಲ, ಒಂದು ಕಂಬದ ಹತ್ರ ಹಾಕ್ತಿರಿ, ಅಲ್ಲೊಂದು ಕಂಬದ ಹತ್ರ ಅಂದಾಜಾಗಿ ಹಾಕ್ತಿರಿ ಅಂತ. ಇಲ್ಲ, ಫುಲ್ ಹಾಕಿಡುದಿಲ್ಲ. ಅದು ಅದೇ ಕೇಳದ್ದು. ಒಂದೊಂದು ಸ್ಟೆಪ್ ಮುಂದುವರ್ಸ್ತಾ ಇರತ್ತೆ ಮರಿಗಳನ್ನ. ಸಡನ್ ಆಗಿ ಫುಲ್ ಶೆಡ್ಡಿಗೆ ಬಿಡುದಿಲ್ಲ. ಹ್ಮ್ ಈಗ ವ್ಯಾಕ್ಸಿನ್ ಆಗಿ ಅಲ್ಲಿಂದ 7 ದಿವಸ ಆಯ್ತಲ್ಲ, ಹೌದು 7 ದಿವಸ ಆದ ನಂತರ ಸ್ವಲ್ಪ ಒಂದೊಂದೇ ದಿವಸ ಹೋದಂಗು ಮರಿಗಳು ದೊಡ್ಡದಾಗತ್ತಾ ಬರತ್ತಾ, ಹೌದು. ಅಷ್ಟೊತ್ತಿಗೆ ಅಲ್ಲಿ ಏನಾಗತ್ತಂದ್ರೆ ಒತ್ತಡಗಳು ಜಾಸ್ತಿ ಹಾ, ಆಗತ್ತೆ. ಜಾಗ ನೀವು ಫಸ್ಟ್ ಸ್ವಲ್ಪ ಜಾಗ ಹೌದು, ಸಾಕು, ಚಿಕ್ಕದಿತ್ತ. ಚಿಕ್ಕದೇ ಸಾಕಾಗತ್ತೆ. ಹಾ 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 ಅವು ಕರೆಕ್ಟ್ ಸ್ವಲ್ಪ ಕರೆಕ್ಟ್. ಜಾಸ್ತಿ ಆದಾಗೂ ಸ್ವಲ್ಪ ಮುಂದೆ ಮುಂದುವರಿಸ್ತೀರಿ. ಬಿಡ್ತಾ ಹೋಗುದು. ಹಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೆ ಇನ್ನು ಮುಂದೆ ಹೌದು, ಅಷ್ಟೇ ಫುಲ್ ಆಗತ್ತೆ. ಫುಲ್ ಆಗತ್ತೆ ಲಾಸ್ಟಿಗೆ. ಅದೇ ಈಗ ಫಸ್ಟಿಗೆ ನೀವು 7 ದಿನಕ್ಕೆ ಅಲ್ಲ, ಚಿಕ್ಕ ಮರಿ ಇರುತ್ತಲ್ಲ, ಆವಾಗ ನೀವು ಆ ಉಮ್ಮಿ ಒಂದ್ ಸೈಡ್ ಮಾತ್ರ ಇಪ್ಪದಾ? ಹೌದು, ಒಂದೇ ಸೈಡ್ ಹಾಕಿಡೋದು ನಾವು. 60 ಚೀಲ ಒಂದ್ ಸೈಡ್ ಫುಲ್ ಸುರಿದಿರ್ತೀರಿಯಾ? ಇಲ್ಲ, ಇಲ್ಲ. ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಿಡೋದು. ಹ್ಮ್ ಮತ್ತೆ ಆ ಕಡೆ ಶೆಡ್ ಇತ್ತು, ಶೆಡ್ಡಿಗೆ ಸ್ವಲ್ಪ ಶಿಫ್ಟ್ ಮಾಡಿ ಇಡೋದು ನಾವು. ಹ್ಮ್ ಅದೇ ಕೇಳಿದ್ ನಾನು. ಅಂದ್ರೆ ಈಗ ಎಲ್ಲವನ್ನ ನೀವು ಸುರಿದಿಡಿದ್ರೆ ಸಮಸ್ಯೆ ಆಯ್ತಲ್ಲ, ಹೌದೌದು, ಅದೆಲ್ಲ ಇದ್ ಮಾಡೋಕೆ ಎಷ್ಟು ಬೇಕಷ್ಟು ನೀವು ಹಾಕಿಡು ಅಂದಾಜಿಗೆ. ಹಾಕಿಡೋದು ಅಷ್ಟೇ. ಈಗ ನಾಳೆ ಈಗ ಮುಂದೆ ಬಿಡುದಾದ್ರೆ ಇವತ್ತು ಹಾಕಿ ರೆಡಿ ಮಾಡಿ ಇರುತ್ತೆ, ರೆಡಿ ಮಾಡಿ ಇಡುದು. ಒಂದೊಂದೇ ಕಂಬದಲ್ಲಿ ಹಾಗೆ. ಅಂದ್ರೆ ಒಟ್ಟು 60 ಚೀಲ ಬೇಕೆ ನೀವು ಹ್ಮ್ ಹೇಳೋದು ಲೆಕ್ಕದಂಗ? ವೈಶಾಖದಲ್ಲಿ 50 ಸಾಕಾಗತ್ತೆ. ಮಳೆಗಾಲದಲ್ಲಿ 60 ಚೀಲ ಬೇಕೆ, ಯಾಕಂದ್ರೆ ಸ್ವಲ್ಪ ತಂಕ್ಸ್ ಎಲ್ಲ ಜಾಸ್ತಿ ಆಗುವಾಗ ಮಳೆಗಾಲ. ಮರಿಗೆ ಥಂಡಿ ಆಗತ್ತೆ. ಕರೆಕ್ಟ್. ಥಂಡಿ ಆದಾಗ ಏನಾಗತ್ತಂದ್ರೆ ಅವೆಲ್ಲ ಕೂರ್ತಾ ಇರುತ್ತೆ. ಓ ಮತ್ತೆ ಜಾಸ್ತಿ ಹೊರಗಿಂದ ಗಾಳಿ ಎಲ್ಲ ಬರುತ್ತಲ್ಲ ಮಳೆಗಾಲದಲ್ಲ. ಆವಾಗ ಸ್ವಲ್ಪ ಇದು. ಹೌದು, ಮತ್ತೆ ಅವುಗಳಿಗೆ ಫುಡ್ ನೀವು ದಿನಕ್ಕೆ ಎಷ್ಟು ಸರ್ತಿ? ಒಂದೇ ಸರಿ ಹಾಕುದು ನಾವು. ಒಂದೇ ಸರ್ತಿ ಹಾಕಿ ಬಿಡೋದು? ಬೆಳಗ್ಗೆ ಅಥವಾ ಸಂಜೆ ಯಾವ್ದಾದ್ರು ಒಂದೇ ಹೊತ್ತು. ಹ್ಮ್ ಮರಿ ಇರುವತ್ತಿಗೆ ಜಾಸ್ತಿ ಹಾಕುದಿಲ್ಲ, ಯಾಕಂದ್ರೆ ಅದು ಹೌದು, ತಿಂಬುಕ. ವೇಸ್ಟ್ ಆಗುತ್ತಲ್ಲ. ಹೌದು. ಎಷ್ಟು ಬೇಕೋ ಅಷ್ಟೇ ಹಾಕಿ ಕೊಡೋದು. ಅಂದ್ರೆ ಒಂದು ಮರಿ 250 ಗ್ರಾಮ್ ತಿಂತತ್ತೆ ಅಷ್ಟೇ. ಅಷ್ಟು ದಿನಕ್ಕೆ? ಹೌದು.
ಅದು ಚಿಕ್ಕದ 20ಗೆ ದೊಡ್ಡದಾದ ಮೇಲೆ ದೊಡ್ಡದಾದ ಮೇಲೆ ಜಾಸ್ತಿ ಬೇಕು. ಜಾಸ್ತಿ ಬೇಕು. 350 ಗ್ರಾಮ್ಸ್ ಹೀಗೆಲ್ಲ ಹೋಗುತ್ತೆ ಒಂದು. ಈಗ ನೀವು 250 ಗ್ರಾಮ್ಸ್ ಯಾವಾಗ ಒಂದು 20 ಒಳಗೆ ಹೇಳುದ? 20 20 ನಂತರ ದಿನದ ಒಳಗಡೆ ಇದು. 20 ನಂತರ ನೀವು ಒಂದು 350 ಗ್ರಾಮ್ಸ್ ನೀವು ಫುಡ್ ಕೊಡ್ಕತ್ತ ಅಂತ. ಹಾ ಅದು ನೀವು ಲೆಕ್ಕ ಮಾಡಿ ಅಷ್ಟಷ್ಟೇ. ಇಲ್ಲ ಲೆಕ್ಕ ಮಾಡಿ ಅಂತ ಹೇಳಿ ಅಲ್ಲ, ಅದು ಪಾತ್ರ 8 kg ಒಂದು ಪಾತ್ರನ ಅದ್ರದ್ದು ಫೀಡರ್ ಇತ್ತಲ್ಲ, 8 kg ಇಡುವಂತ ಪಾತ್ರ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು 3 ಅಥವಾ 4 ಬ್ಯಾಗ್, 50 kg ಬ್ಯಾಗ್ ಅಲ್ಲ ಅದು ಬರೋದು. ಅದು ಫುಲ್ ಹಾಕಿ ಬಿಡುತ್ತೆ. 46 ಪಾತ್ರ ಉಂಟು. 46 ಪಾತ್ರಕ್ಕೆ 4 ಬ್ಯಾಗ್ ಕಂಟಿನ್ಯೂ ಬೇಕೇ. 8 kg ಪಾತ್ರ ಅದು. ಹೌದು. ಅಂದ್ರೆ 8 kg ಪಾತ್ರ ಇರುತ್ತೆ. ಅದು 6 ಪಾತ್ರ ಇರುತ್ತಾ ನಿಮ್ಮ ಹತ್ರ? 46 ಪಾತ್ರ. 2000 ಕೋಳಿಗೆ 46 ಪಾತ್ರ ಇರುತ್ತೆ. ಅದಕ್ಕೆ ಫುಲ್ ಹಾಕಿ ಇಡ್ತೀರಿ ಇಲ್ಲ ಫುಲ್ ಹಾಕುದಿಲ್ಲ, ಒಂದು ಲೆವೆಲ್. ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟು ಹಾಕುದು ನೀವು? ಹೌದು. ಅಂದ್ರೆ ಈಗ ನಿನ್ನೆ ಹಾಕಿದೆ ನಾನು, ಇನ್ನೀಗ ಇವತ್ತು ಸಂಜೆ ಆಯ್ತು ಹಾಕೋದು. 5:30ಗೆ ನಿನ್ನೆ ಸಂಜೆ ಹಾಕಿದ್ರೆ ಇವತ್ತು ಸಂಜೆ ಹಾಕೋದು ಮತ್ತೆ? ಹೌದು. ಅಂದ್ರೆ ಅದು ಖಾಲಿ ಇದ್ರೆ ಸ್ವಲ್ಪ ನೋಡ್ತೀರಿ? ಖಾಲಿ ಅಂದ್ರೆ ಖಾಲಿ ಆಗ್ತಾ ಅಂದಾಜು ಅಲ್ಲ? ಸಂಜೆ ಆಗುತ್ತೆ ಫುಲ್ ಖಾಲಿ ಆಗುತ್ತೆ. ಅಂದ್ರೆ ಬೇರೆ ಏನು ಇಲ್ಲಲ್ಲ, ನೀರು ಫೀಡ್ ಮಾತ್ರ. ಅದೇ, ಬೇರೆ ಎಂತ ಕೂಡ ನಾವು ಕೊಡೋಕು ಇಲ್ಲಲ್ಲ? ಇಲ್ಲ ಖಾಲಿ ಫೀಡ್ ಮತ್ತೆ ನೀರು ಮಾತ್ರ ಉಪಯೋಗ ಅಷ್ಟೇ. ಈಗ ಬೇರೆ ಇದಕ್ಕಾದ್ರೆ ಹುಲ್ಲು ಅದೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಗಂಜಿ ಅನ್ನ ಎಂತ ಉಳಿದ್ರು ಅದೆಲ್ಲ ಯಾವ್ದು ಮುಟ್ಟು? ಇಲ್ಲ ಅದು ಯಾವ್ದು ಹಾಕ್ಲಿಕ್ಕಿಲ್ಲ. ಮಾಡ್ಬೇಕಂತ ಉಂಟು ಕೈ ಚಾಂಜ್. ಅಲ್ಲ ಟೈಸನ್ ಇದು ಹಿಂಗೆ ಇರುತ್ತಾ? ಚಿಕ್ಕ ಮರಿ ಎಲ್ಲ ತಂದು ಕೊಡೋದು ಟೈಸನ್ ಇದು? ನಂಗೆ ಅಷ್ಟು ಮಾಹಿತಿ ಇಲ್ಲ. ಟೈಸನ್ ಇದು ಇರ್ಬೋದು, ಯಾಕಂದ್ರೆ ಮರಿ ಎಲ್ಲ ಹಾಗೆ ಅಲ್ಲ ಬರುದಾ. ಮತ್ತೆ ನಿಮ್ಗೆ ಈಗ ಮಳೆಗಾಲ ಬೇಸಿಗೆಗಾಲ ಅಂತ ಹೇಳಿ ಏನಾದ್ರು ಡಿಫ್ರೆನ್ಸ್ ಗೊತ್ತಾ? ಮಳೆಗಾಲದಾಗ ಸ್ವಲ್ಪ ಜಾಸ್ತಿ ಖರ್ಚು ಅಥವಾ ಬೇಸಿಗೆಗಾಲ ಜಾಸ್ತಿ ಖರ್ಚು, ಹಂಗೆ ಎಂತಾರ ಡಿಫ್ರೆನ್ಸ್ ಎಂತಾರು ಗೊತ್ತಾ ನಿಮ್ಗೆ? ಖರ್ಚು ಹಾಗೆ ನಂಗೆ ಇಷ್ಟೊತ್ತು ಇಲ್ಲ, ಸೇಮೆ ಮಳೆಗಾಲ ಬೇಸಿಗೆಗಾಲ ಎಲ್ಲ ಸೇಮ್. ಅಂದ್ರೆ ಈಗ ಮಳೆಗಾಲಕ್ಕೆಲ್ಲ ಥಂಡಿ ಅವುಗಳಿಗೆ ಹುಷಾರಿಲ್ಲದೆ ಇರ್ಬೋದು, ಸ್ವಲ್ಪ ಮೆಡಿಸಿನ್ ಎಲ್ಲ ಜಾಸ್ತಿ ಅಂದ್ರೆ ಅವ್ರು ಏನಾದ್ರು ಹೇಳಿದ್ರೆ ನಾವು ಮೆಡಿಕಲ್ ಇಂದ ತಂದು ಕೊಡ್ಬೋದು. ಅವರೇ ಹೇಳ್ತಾರಾ? ಹೌದು, ಕೊಡ್ತಾರೆ. ಅವ್ರು ಬಂದು ಕಾಣ್ತಾ ಇರ್ತಾರೆ. ಸೂಪರ್ವೈಸರ್ 2 ದಿವಸಕ್ಕೊಂದ್ಸರಿ ಬರ್ತಾರೆ. ಹೌದಾ? ಹೌದು. ತುಂಬಾ ಒಳ್ಳೆ ಹುಡುಗ ಅಲ್ಲ, ನಮ್ಮ ಅಲ್ಬಡಿಯನು. ಅಂದ್ರೆ ಅವ್ರು ಅದನ್ನೆಲ್ಲ ನೋಡ್ಕೊಳ್ಳೋದಲ್ಲ, ಅವರೇ ಮೇನ್, ಸೂಪರ್ವೈಸರೇ ಮೇನ್. ನಂತ ಜಾಸ್ತಿ ಏನಾದ್ರು ಅದಕ್ಕೆ ಅವ್ರ ಹತ್ರ ಅವರಿಗೆ ಮಾಹಿತಿ ಇಲ್ಲ ಅಂದ್ರೆ ಅಲ್ಲಿ ಆಫೀಸಲ್ಲಿ ಮ್ಯಾನೇಜರ್ ಯಾರಾದ್ರೂ ಬರ್ತಾರೆ. ಹಂಗೆ. ಈಗ ನೀವು ಅದನ್ನೆಲ್ಲ ಹಾಕ್ತಿರಿ ಅಲ್ಲ, ಈಗ ನಿಮ್ದು ಯಾವ್ದು ಉಮಿ ಎಲ್ಲ ಹೇಳ್ರಿ, ಉಮಿ ಎಲ್ಲ ಹಾಕ್ತಿರಿ. ಹಾಕಿದ್ಮೇಲೆ 45 ದಿನ ತೆಗೀಕ್ ಹಾಕೋಕು ಜನ ಬೇಕು, ತೆಗೋಕು ಜನ ಬೇಕು. ಲೋಡ್ ಮಾಡೋಕು ಜನ ಬೇಕು, ಲೋಡ್ ಇಳಿಸೋಕು ಜನ ಬೇಕು. ಎಲ್ಲದಕ್ಕೂ ನಾನೊಬ್ಳು, ನನ್ನ ಹತ್ರ ಆಗುವುದಿಲ್ಲ ಎಲ್ಲ ನೀವು ನಿಮ್ಮ ಹತ್ರ ಆತ್ಲ, ನೀವು ಅದಕ್ಕೂ ಜನ ಹೇಳ್ತೀರಿ. ಇದ್ರ ಆಲ್ಮೋಸ್ಟ್ ವರ್ಕ್ ನೀವು ಒಬ್ರೇ ಮಾಡ್ತೀರಲ್ಲ, ಹಂಗೆ. ಅಂದ್ರೆ ಈಗ ವರ್ಕೌಟ್ ಎಂತ ಇಲ್ಲ, ಅಮ್ಮಮ್ಮ ಅಂದ್ರೆ ಪೇಮೆಂಟ್ ನನ್ಗೆ ಒಳ್ಳೆ ಎವರೇಜ್ ಎಲ್ಲ ಒಳ್ಳೆ ಬಂದಿದ್ರೆ ಒಂದು 40,000, 35, 25, 26, 27, 29 ಹೀಗೆ ಪೇಮೆಂಟ್ ನಂಗೆ ಸಿಕ್ಕುದು. ನಿಮ್ಗೆ ಸಿಗುತ್ತಾ? ಅದ್ರಲ್ಲಿ ಜನರದ್ದು ಇದೆಲ್ಲ ಹೋಗಿ ಲಾಸ್ಟಿಗೆ ನಮ್ಗೆ ಮನೆ ಖರ್ಚಿಗೆ ಅಂತ ಹೇಳಿ ಸಾಕು. ಅಲ್ಲಿಂದ ಅಲ್ಲಿಗೆ ಒಟ್ಟು ಸುಮ್ಮನೆ ಮನೇಲಿ ಕೂತ್ಕೊಳ್ಬೇಕಲ್ಲ. ಅಲ್ಲ, ಈಗ ನಿಮ್ಗೆ ಒಂದು ಹೈಯೆಸ್ಟ್ ಅಂದ್ರೆ 2250 ಕೋಳಿ ಹಂಗೆ, ಅದು ಎಲ್ಲಾ ಮರಿಗಳು ಅಷ್ಟೇ ಉಳಿತಲ್ಲ? ಇಲ್ಲ ಜಾಸ್ತಿ ಮೊಟಾಲಿಟಿ ಎಲ್ಲ ಜಾಸ್ತಿ ಆಗುತ್ತೆ. ತುಂಬಾ ಜಾಸ್ತಿ ಸಾಯ್ತು. ಎಷ್ಟೊಂದು 250 ಸಾಯ್ತಾ? ಇಲ್ಲ 250 ಹೊತ್ತಿಲ್ಲ. ಅಮ್ಮಮ್ಮ ಅಂದ್ರೆ ಮಳೆಗಾಲದಲ್ಲಿ ಕಮ್ಮಿ, ಒಂದು 60, 65 ಇಷ್ಟೆಲ್ಲ ಹೋಗುತ್ತೆ. ಸತ್ತ ಕೋಳಿ ಮರಿ ನಿಮ್ಗೆ ಲೆಕ್ಕ ಅದು ಹಾಕುದಿಲ್ಲ ಅವರು? ಅಂದ್ರೆ ಕಟ್ ಮಾಡ್ತಾರ? ಕಟ್ ಮಾಡ್ತಾರೆ ಅವ್ರಂದ್ರೆ. ಅವ್ರು ಹೇಳ್ತಾರ ನಿಮ್ಗೆ 15 ದಿವಸದ ನಂತರ ಹೋದ್ರೆ ಅವ್ರ ಲೆಕ್ಕಕ್ಕೆ ಅಂತ ಹೇಳ್ತಾರೆ. ಲಾಸ್ಟ್ ನಾವು ಲೆಕ್ಕ ಗೊತ್ತಿಗೆ ನಮ್ ತಲೆ ಮೇಲೆ ಇಡುದು ಅದು. ಅಲ್ಲ, ದೊಡ್ಡದಾದ್ರ ಮೇಲೆ ಮತ್ತೂ ಸಮಸ್ಯೆ. 1.25-2 kg 200 ಹೀಗೆಲ್ಲ ಬಂದ್ರೆ ನಮ್ಗೆ ಲಾಸ್ ಅದು. ತೂಕದಲ್ಲಿ ಅವ್ರ ತೂಕದ ಮೇಲೆ ನಿಮ್ಗೆ ಇದು ಕೊಡುದಾ? ತೂಕದ ಮೇಲೆ ಕೊಡೋದು ನಮ್ಗೆ ರೇಟ್. ಹೈಯೆಸ್ಟ್ ತೂಕ ಬಂದ್ರೆ ತೊಂದ್ರೆ ಇಲ್ಲ, ಅದ್ರ ಮತ್ತೆ FCR ಕಳಿತ್ರ. ಹೌದಾ? ಈಗ ಲಾಸ್ಟಿಗೆ ನಿಮ್ದು ಎಲ್ಲಾ ಕೋಳಿ ಮರಿನ ತೂಕ ಮಾಡ್ತಾರ ಅವ್ರು. ತೂಕ ಮಾಡಿ ಅದ್ರ ಮೇಲೆ ನಿಮ್ಗೆ ಹಣ ಕೊಡೋದು, ಇಷ್ಟು ಕೊಡಕ್ಕ ಎಷ್ಟು ಕೊಡಕ್ಕ ಅಂತ ಹೇಳಿ. ಈಗ ಅದು ಪೇಮೆಂಟ್ ಇಲ್ಲಿ ಕೊಡುದಿಲ್ಲ, ಆಫೀಸಿಗೆ ಅದು ಬುಕ್ ಇರುತ್ತೆ, ಗೊತ್ತಾಯ್ತು. ಅದ್ರಲ್ಲಿ ಬರ್ದು ಬುಕ್ ಅಲ್ಲೆಲ್ಲ ಇದ್ ಮಾಡಿ ಅವ್ರಿಗೆ ಅಲ್ಲಿ ಆಫೀಸಿಗೆ ತಕೊಂಡು ಹೋಗಿ ಅಲ್ಲಿ ಹೂ ಅಂತೇಳಿ ನೆಕ್ಸ್ಟ್ ಮರಿ ಬರೋ ಟೈಮಿಗೆ ಪೇಮೆಂಟ್ ಬರತ್ ನಮ್ಗೆ. ಅವ್ರಿಗೆ ಕ್ಯಾಶ್ ಕೊಡೋದು ಅಥವಾ ಅಕೌಂಟಿಗೆ ಹಾಕ್ತಿದ್ರು. ಅಂದ್ರೆ ಈಗ ನಾವು ಈಗ 2250 ಕೋಳಿ ಹಾಕ್ರು, ಎಲ್ಲಾ ಕೋಳಿ ಮರಿ ಉಳಿತಂತ ಅನ್ಕೊಂಡ್ರು,
ನಿಮ್ಗೆ ಅದರ ಕೆಜಿ ಮೇಲೆ ಅವ್ರು ನಿಮ್ಗೆ ಕೊಡೋದು. ಹೌದು, ಕೆಜಿ ಮೇಲೆ ಕೊಡುದು ನಮ್ಗೆ ಅವ್ರು. ಕೆಜಿ ಜಾಸ್ತಿ ಆಪು ಸಾಕು ಕಡಿಮೆ ಈಗ ಒಂದು ಅವರೇಜ್ ಕೆಜಿ ಬರುತ್ತಲ್ಲ, ಹಾ, ಅದಕ್ಕಿಂತ ಜಾಸ್ತಿ ಆಪು ಸಾಕಲ್ಲ ನಿಮ್ಗೆ, ಕೆಲವು ಸರ್ತಿ ಕಮ್ಮಿ ಆಪಕ್ಕೂ ಸಾಕು. ಹೌದು ಅಂದ್ರೆ ನಿಮ್ಗೆ ಇಷ್ಟೊತ್ತು 9 ವರ್ಷದಂಗೆ 9 ವರ್ಷ ಆಯ್ತಂತ ಹೇಳ್ತಿಲ್ಲ. ಹೌದು. ಸಾಧಾರಣ ಹೈಯೆಸ್ಟ್ ಅಂದ್ರೆ ಎಷ್ಟು ಬಂದಿತ್ತು ಅದ್ರಂಗೆ? ಈಗ 2250 ನೀವು ಹಾಕ್ತಿರೋದು ಜಾಸ್ತಿ ಅಂದ್ರೆ ಅಲ್ಲ? ಹೌದು. ಅದ್ರಲ್ಲಿ ಹಣ ನಿಮ್ಗೆ ಬಂದದ್ದು ಹೈಯೆಸ್ಟ್ ಅಂದ್ರೆ 40,000 ಜಾಸ್ತಿ, ಅದಕ್ಕಿಂತ ಜಾಸ್ತಿ ಏನಾದ್ರು ಬಂದಿತ್ತಾ? ಅದಕ್ಕಿಂತ ಜಾಸ್ತಿ ಬಂದದ್ದಿಲ್ಲ. ಒಂದು ಜಾಸ್ತಿ 50 ಮೇಲೆ ಹೋಗ್ಲೇ ಇಲ್ಲ ನನ್ಗೆ. ಅಂದ್ರೆ ಕರೆಕ್ಟ್ ನಾವು ಎಲ್ಲ ಕಂಡು ಕರೆಕ್ಟ್ ವೇಟ್ ಎಲ್ಲ ಇದ್ರೆ ಒಂದು 50,000 ಹೌದು, ಬರ್ಲಕ್ಕಂತ ನೀವು ಬರ್ಲಕ್ಕಷ್ಟೇ. ಹೇಳೋದು. ನನ್ಗೆ ಹೋದ್ ಬ್ಯಾಚ್ ಅಲ್ಲ, ಅದಕ್ಕಿಂತ ಮೊದ್ಲಿಗೆ ಒಂದು ಬ್ಯಾಚ್ ನಲ್ಲಿ ಮಾರ್ಚ್ ಒಂದು ಬ್ಯಾಚ್ ಅಲ್ಲಿ ಫುಲ್ 1700 ಕೋಳಿ ಏನೋ ಉಳ್ದಿತ್ತು, ಮತ್ತೆಲ್ಲ ಕೋಳಿ ಸತ್ತೋಯ್ತು. ಅದ್ರಲ್ಲಿ ನನ್ಗೆ 1 ಪೈಸನು ಪೇಮೆಂಟ್ ಹಾಕ್ಲಿಲ್ಲ. ನಂಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು. ಆ ಟೈಮಲ್ಲಿ ತುಂಬಾ ಕಷ್ಟ, ಯಾಕಂದ್ರೆ ಎಲ್ಲೂ ಇದಿಲ್ಲ, ಕೈಯಲ್ಲಿ ಹಣವೇ ಇಲ್ಲ. ಕರೆಕ್ಟ್. ಆ ಟೈಮಲ್ಲಿ ತುಂಬಾ ಇದ್ ಮಾಡಿದ್ ನಮ್ಗವ್ರು. ಅಂದ್ರೆ ಎಲ್ಲ ಹೇಳ್ತಾರೆ ಈಗ ಕೋಳಿ ಫಾರ್ಮ್ ಮಾಡ್ರೆ ಒಳ್ಳೆ ಲಾಭ ಇತ್ತು, ಏನು ಖರ್ಚು ಗಿರ್ಚೇನ ಅಷ್ಟಂತ ಇಲ್ಲ, ಅವರೇ ತಂದಾಕ್ರ ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ಎಲ್ಲ ನಮ್ಗೆ ಒಳ್ಳೆ ಇನ್ಕಮ್ ಇತ್ತಂತೆಲ್ಲ ಹೇಳ್ತೀರ. ಈಗ ನೀವು ಹೇಳೋ ಮಟ್ಟಿಗೆ ಈಗ 50,000 ಬಂದ್ರು ಕೂಡ ನಿಮ್ಗೊಂದು 30,000 ಖರ್ಚು ಇರುತ್ತಾ? ಹಾ, ಪೇಮೆಂಟ್ ಎಲ್ಲ ಹೋಗುತ್ತಲ್ಲ ಜನರಿಗೆ. ಒಮ್ಮೆಗೆ ರಾತ್ರಿ ಕೊಡ್ತಲ್ಲ. ಕೋಳಿ ಲೋಡಿಗೆ ಬರ್ತಾರ, ಹೌದು. ಅವರಿಗೆ 750 ಹೀಗೆಲ್ಲ ಅವ್ರು ತಕೊಂಡು ಹೋತ್ರ. ಆಮೇಲೆ ಮತ್ತೆ ಕ್ಲೀನಿಂಗ್ ಗೆ ಜನ ಬತ್ರ, ಅವ್ರದ್ದು ಅಷ್ಟೇ 1,000 ತಕೊಂಡು ಹೋದ್ರು ಇತ್ತು. ಅವ್ರ ಬಾಯಿಗೆ ಬಂದದ್ ರೇಟ್ ಅಲ್ಲ, ನಮ್ಗೆ ಜನ ಬೇಕಾದ್ರೂ ನಾವು ಕೊಡ್ಲೇಬೇಕಲ್ಲ, ಬೇಕಂದ್ರೆ ಕೊಡ್ಲೇಬೇಕಲ್ಲ. ವರ್ಕೌಟ್ ಎಂತ ಇಲ್ಲ ನನ್ಗಿದ್ರಲ್ಲಿ, ಯಾಕಂದ್ರೆ ಈಗ 9-10 ವರ್ಷ ಆತ ಬಂತು ಈಗ ನಾನ್ ಮಾಡೋಕೆ ಇದ್ ಮಾಡಿ. ಒಟ್ಟದ ಅಂದ್ರೆ ನಾನೊಬ್ಳು ಅದ್ಕಂಡ್ ಮಾಡ್ಕೊಂಡು ಅಷ್ಟೇ ಜೀವನ ಸಣ್ಣ ಮಟ್ಟದಲ್ಲಿ ಹೋಗ್ತಷ್ಟೇ. ಈಗ ಸ್ವಲ್ಪ ಜಾಸ್ತಿ ಹಾಕು ಅಂದ್ರೆ ಜಾಗನೂ ಇಲ್ಲ, ಎಲ್ಲ ಅಲ್ಲಿಂದ ಅಲ್ಲಿಗೆ ಇತ್ತು ಅಷ್ಟು. ಮುಂದೆ ಹೋಗ್ಲಿಕ್ಕೂ ಇಲ್ಲ, ಹಿಂದೆ ಹೋಗ್ಲಿಕ್ಕೂ ಇಲ್ಲ. ಈಗ ನಿಮ್ ಪ್ರಕಾರ 50,000 ನಿಮ್ಗೆ 40,000 ಸಿಕ್ಕರೆ 40,000 ನಿಮ್ಗೆ ಖರ್ಚು ಅಂತ ಹೇಳಿ ನಿಮ್ಗೆ ಎಷ್ಟು ಹೊತ್ತ ನಿಮ್ ಪ್ರಕಾರ? ಮನೆ ಖರ್ಚು ಅಲ್ಲ, ಬೇರೆ ಇದು ನೀವು ಅದಕ್ಕೆ ಈಗ ಒಮ್ಮಿಗೆ ಕೊಡ್ಕೋ, ಜನರಿಗೆ ಕೊಡ್ಕೋ, ಒಮ್ಮಿಗೆ ಒಂದು 7,500-8,000 ರೂಪಾಯಿ ಒಮ್ಮಿಗೆ ಹೊತ್ತು ಬೇಕು. ಸಂಬಳ ಗಿಂಬಳ ಅಂತ ಹೇಳಿ ಒಂದು 7,000 ಹಿಡಿಲ್ಲ, ಒಂದು 15,000 ಹೀಗೆ ಹೊತ್ತೆ ತೆಗ್ದೆ ಇಡ್ಕ. ಹೌದು. ಉಳಿದ ಒಂದು 25,000 ನಿಮ್ಗೆ ಟರ್ನ್ ಓವರ್ ಮಾಡ್ಲಕ್ಕಂತ. ಮತ್ತೆ ಲೋನ್ ಎಲ್ಲ ಇತ್ತಲ್ಲ, ಲೋನ್ ಕಟ್ಟುಗೆ ಅಲ್ಲ ನಾ ಹೇಳುದು ಒಂದು ಕೈಯಲ್ಲಿ ಒಂದು 5,000 ರೂಪಾಯಿ ಉಳಿತು ಅಷ್ಟೇ ನನ್ಗೆ. ಅಲ್ಲ, ಈಗ ನಾನು ಎಂತ ಕೆಮ್ಮಂದ್ರೆ ಈಗ 40,000 ಈಗ ಯಾರಾದ್ರೂ ಒಬ್ರು ಕೋಳಿ ಫಾರ್ಮ್ ಮಾಡ್ಕಂತ ಯೋಚನೆ ಮಾಡಿದ್ರೆ, ಈಗ ಈ ವಿಡಿಯೋ ಕಂಡ್ರೆ ನೀವು ಹೇಳಿದನಲ್ಲ ಅವ್ರು ಕೇಂದ್ರಲ್ಲ, ಈಗ ಅವ್ರು ಹೊಸಬ್ರು ಯಾರಾದ್ರೂ ಮಾಡ್ಬೇಕಂತಿದ್ರೆ ಮಾಡ್ಬೋದು, ತೊಂದ್ರೆ ಇಲ್ಲ. ಯಾಕಂದ್ರೆ ಈಗ ನನ್ಗೆ ಇಲ್ಲಿ ಮನೆಯಲ್ಲಿ ಸತ್ಯ ಅಲ್ಲ, ಮನೆಯಲ್ಲಿ ನನ್ಗೆ ಏನು ಉತ್ಪತ್ತಿ ಇಲ್ಲ. ನನ್ಗೆ ಏನಿದ್ರು ಫಾರ್ಮ್ ಇದು ಒಂದೇ ಬಿಟ್ಟ ಮೇಲೆ ಅದು ಆ ದುಡ್ಡು ಬರುವಲ್ಲರಿಗೆ ನಾನು ಇಲ್ಲಿ ಕಾಯ್ತಾ ಇರ್ತೀನಿ. ಈಗ ಜನರು ಸಂಬಳ ಕೊಡ್ಕಾದ್ರು ಅದೇ ಪೇಮೆಂಟ್ ಬಂದು ಅವ್ರಿಗೆ ಕೊಡಕ್ ನನಗೆ. ಅಂದ್ರೆ 45 ದಿನವರೆಗೆ ನೀವು ಕಾಯ್ಕೆ. ಹೌದು, 45 ದಿನಕ್ಕೆ ಅವ್ರು ಕೊಡ್ತಾರೆ. ಹೌದು ಅಲ್ಲ, ಮನೇಲಿ ಮತ್ತೆ ಬೇರೆ ಎಂತ ಉತ್ಪತ್ತಿ ಅಂತ ಇಲ್ಲ, ಅಡಿಕೆ ತೋಟ ಹಾಗೆ ಏನು ಇಲ್ಲ. ರಬ್ಬರ್ ಇತ್ತು, ರಬ್ಬರ್ ಇದ್ರೆ ನನ್ ಗಂಡನಿಗೆ ಸರಿ ಆಗ್ತದೆ. ಅವರೆಲ್ಲ ನೋಡ್ಕೊಂಡ್ರೆ ಒಂದು 130 ಮರ ಇರ್ಬೋದು ಅಷ್ಟೇ. ಈಗ ಮಳೆಗಾಲದಲ್ಲಿ ಅದು ತೆಗುದಿಲ್ಲ, ಅವ್ರು ಮೇಣ ತೆಗುದಿಲ್ಲ, ಟಾಪಿಂಗ್ ಎಲ್ಲ ನಿಲ್ಸಿಡ್ತಾರ. ಅದೇನಿದ್ರು ಅವ್ರ ಖರ್ಚಿಗೆ ಸರಿ ಆಗತ್ತೆ. ನಂದೇನಿದ್ರು ಕೋಳಿ ಫಾರ್ಮ್ ಒಂದೇ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ಕೊಂಡು ಇರೋದು. ಅಂದ್ರೆ ನಿಮ್ ಪ್ರಕಾರ ಮಾಡ್ಲಕ್ಕ ಮಾಡ್ಬೋದು, ಮಾಡೋಕ ಹೆದರ್ಕೊಂಡ್ರೆ ಹೋಯ್ತು, ಮನ್ಸ್ ಮಾಡಿದ್ರೆ ಮಾರ್ಗ ಅಂತಲ್ಲ ಹಾಗೆ. ಅದೇ ಮನಸ್ಸು ಮಾಡ್ರೆ, ಈಗ ನೀವೊಬ್ರು ಮಹಿಳೆಯಾಗಿ ಇಷ್ಟೆಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ ಇದು ಯಾರ್ ಬೇಕಾದ್ರೂ ಮಾಡ್ಲಕ್ಕ ಅಂತ ಅಲ್ಲ, ಮಾಡ್ಬೋದು, ಮನಸ್ಸಿರ್ಕಷ್ಟೇ. ಮನ್ಸಿದ್ರೆ ಉದಾಸೀನ ಮಾಡ್ರೆ ಇಲ್ಲ. ಕಷ್ಟ ಪಡ್ಲಿಕ್ಕೆ ನಾ ರೆಡಿ ಇದ್ದೆ ಎಂತಾರು ಮಾಡ್ತೆ ಅಂತಿದ್ರೆ ಮಾಡ್ಲಕ್ಕ ಅಂತ ನಿಮ್ಮ ಒಂದು ಸಜೆಷನ್ ಅವರಿಗೆ. ಅಂದ್ರೆ ಈಗ 40,000 ಅಂದ್ರೆ ಒಂದು 25,000 ಆದ್ರೂ ಉಳಿತು ನಿಮ್ಗೆ ಅಲ್ಲ, ಗ್ಯಾರಂಟಿ. ಸ್ವಲ್ಪ ಇನ್ನು ಕೂಡ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕೆಲ್ಸಕ್ಕೆಲ್ಲ ಮನೆಯವರೇ ಒದ್ದಾಡ್ರೆ 30,000 ಅವರಿಗೆ ಸಿಕ್ಕುತ್ತ ಅಂತಲ್ಲ. ಫಸ್ಟ್ ನಾನೇ ಮಾಡ್ತಿದ್ದೆ, ನಂಗೆ ಈಗ ಆಗುದಿಲ್ಲ, ಸ್ವಲ್ಪ ಕಷ್ಟ ಆತ್ ಮಾಡು.